ಹಾಯ್ ಹಲೋ, ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ರೆಡಿಮೇಡ್ ಡ್ರೆಸ್ಗೆ ಪಫು ಮತ್ತು ಎಲಾಸ್ಟಿಕ್ ಇಟ್ಟು ಡಿಸೈನ್ ಮಾಡೋದು, ಸ್ಲೀವ್ಸ್ನ ಯಾವ ಥರ ಕಟ್ಟಿಂಗ್ ಮಾಡೋದು, ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ತುಂಬ ಲೇಟೆಸ್ಟಾಗಿ ಇದೇ ನಡೀತಾ ಇರೋದು. ಸೊ ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನಮ್ಮದು ರೆಡಿ ಡ್ರೆಸ್ ಆಗಿರೋದ್ರಿಂದ ಅದರಲ್ಲೇ ಸ್ಲೀವ್ಸ್ ಅಟ್ಯಾಚ್ಗೆ ಬಟ್ಟೆ ಕೊಟ್ಟಿರ್ತಾರೆ. ಸೊ ಅದನ್ನು ತೊಗೊಂಡಿದ್ದೀನಿ ನಾನು. ಅಷ್ಟೇ ಸಾಕಾಗುತ್ತೆ, ಎಕ್ಸ್ಟ್ರಾನೂ ಇರುತ್ತಿನ್ನು. ಸೊ ಇಲ್ಲಿ ನಾನು ಟೋಟಲಿ ಬಂದು 18 ಇಂಚ್ ಬೇಕು ಫುಲ್ಲು ಟೋಟಲಿ ನನಗೆ ಪಫ್ ಇಟ್ಟು ಎಲಾಸ್ಟಿಕ್ ಇಟ್ಟು ಸ್ಟಿಚ್ ಮಾಡೋಕ್ಕೆ. ಸೊ ಈ 18 ಇಂಚನ್ನು ತಗೊಳ್ಳಿ ನೀವು ಲೆಂತು ಉದ್ದ. ಆನಂತರ ನೀವು 12 ಇಂಚು ರೆಗ್ಯುಲರಾಗಿ ನಾವು ಸ್ಟಿಚ್ ಮಾಡುವಂತಹ ಸ್ಲೀವ್ಸ್ದು ಲೆಂತ್ ಸ್ಲೀವ್ಗೆ 12 ಇಂಚ್ ಬೇಕಾಗತ್ತೆ. ಅದರ ನಂತರ 5 ಇಂಚಷ್ಟು ಮಾರ್ಕನ್ನು ಮಾಡ್ಕೊಳ್ಳಿ. ಅದು ಬಂದು ಪಫ್ ಇಡೋಕ್ಕೆ ಬೇಕಾಗುತ್ತೆ ನಮಗೆ. ಸೊ ಕೆಳಗಡೆ ಬಂದು ಒಂದು 1/2 ಇಂಚಷ್ಟು ಫೋಲ್ಡಿಂಗ್ಗೆ ಬಿಡೋಣ, ಅಂದರೆ ಮಾರ್ಜಿನ್ಗೆ ಬಿಡಲೇಬೇಕು ನಾವು. 1/2 ಇಂಚು ಬಿಡ್ಬೋದು, 1 ಇಂಚು ಬಿಡ್ಬೋದು. ಅದು ನಿಮಗೆ ಬಟ್ಟೆ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಜಾಸ್ತಿ ಬಟ್ಟೆ ಇದ್ದರೆ 1 ಇಂಚು ಬಿಟ್ಕೊಳ್ಳಿ. ನಾನು ಅಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಬಂದು ನೀಟಾಗಿ ಒಂದು ಫೋಲ್ಡಿಂಗ್ ಬರುತ್ತೆ, ಡಬಲ್ ಫೋಲ್ಡಿಂಗ್ ಬರೋಲ್ಲ. ಡಬಲ್ ಫೋಲ್ಡಿಂಗ್ ಬೇಕು ಅಂದರೆ 1 ಇಂಚಿಗೆ ಇಟ್ಕೊಳ್ಳಿ ನೀವು. ಸೊ ಇವಾಗ ನಾನು 1/2 ಇಂಚು ಬಿಟ್ಟು 12 ಇಂಚಷ್ಟು ಲೆಂತ್ ಬಂದು ಸ್ಲೀವ್ಸ್ಗೆ ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ತುಂಬಾ ಟ್ರೆಂಡಿಂಗಲ್ಲಿರೋದು ಮೇಯ್ನಾಗಿ, ಹಾಗೆ ಅಟ್ರ್ಯಾಕ್ಷನ್ ಆಗುತ್ತೆ. ಈ 12 ಇಂಚಿಗೆ ಬಂದು ನಾನು 3.5 ಇಂಚಷ್ಟು ಡೌನಿಂಗ್ ಕೊಡ್ತಾಯಿದ್ದೀನಿ. 3 ಇಂಚು ಕೊಡ್ಬೋದು, 3.5 ಇಂಚು ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬ್ಲೌಸ್ ಲೆಂತ್ ಬಂದು 12 ಇಂಚು ಆಗಿರೋದ್ರಿಂದ 3.5 ಇಂಚ್ ಕೊಟ್ಟರು ತೊಂದರೆ ಇಲ್ಲ, 3 ಇಂಚ್ ಕೊಟ್ಟರು ತೊಂದರೆ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದು ನಾವು ನಮ್ಮ ಸುತ್ತಳತೆ ಅಂದರೆ ಕಂಕಳಿನ ಸುತ್ತಳತೆ ಬಂದು ಇಲ್ಲಿ ನಾನು 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 9 ಇಂಚಿಂದ ಡೌನ್ಗೆ ಒಂದು ಮಾರ್ಕ್ ಹೇಳ್ಕೊಳ್ಳೋಣ, ನೀಟಾಗಿ ಕ್ರಾಸ್ ಮಾರ್ಕು. ಸೊ ಇವಾಗ ಬಂದು ನಾವು ಶೇಪ್ ಕೊಡಬೇಕು. ಶೇಪ್ ಕೊಡೋದು ಅಂದರೆ ಹಂಗೆ ಶೇಪು ಕೊಡ್ಬೋದು, ಬಟ್ ನ್ಯಾಕ್ ಇರೋರಿಗೆ, ಹೊಸದಾಗಿ ಕಲಿಯೋರಿಗೆ, ನಮಗೆ ನೀಟಾಗಿ ಬರಬೇಕು ಅಂದರೆ 1 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆ 1 ಇಂಚ್ ಬಿಟ್ಟು ಅಲ್ಲಿಂದ ನಾವು ಶೇಪ್ ಕೊಡೋಣ, ಆವಾಗ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗಿಂದನೇ ಶೇಪ್ ಕೊಡೋಕ್ಕೆ ಹೋಗಬೇಡಿ. 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಆ ನಂತರ 3.5 ಇಂಚ್ಗೆ ಡೌನಿಂಗ್ ಕೊಟ್ಟಿರ್ತೀವಲ್ಲ, ಅಲ್ಲಿಗೆ ನಾವು ನಿಧಾನಕ್ಕೆ ಸ್ಲೋಪ್ ಮಾಡ್ಕೊಂಡು ಬರಬೇಕು. ಅಂದರೆ ಇಳಿಜಾರು ಥರ ಡೌನಿಂಗ್ನ ಕೊಟ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ಶೇಪು. 1 ಇಂಚಿಂದ ಸ್ಟಾರ್ಟ್ ಮಾಡಿ, ಆವಾಗ ನೀಟಾಗಿ ಕನೆಕ್ಟ್ ಆಗುತ್ತೆ. ಇವಾಗ ನೋಡಿ ನೀಟಾಗಿ ನಾನು ಡೌನಿಂಗ್ ಕೊಟ್ಟಿದ್ದೀನಿ. ನನಗೆ ಎಲ್ಲಿ ನನ್ನ ಕಂಕಳ ಸುತ್ತಳತೆ ಇತ್ತು 9 ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿಗೆ ಬಂದದ್ದು ಡೌನಿಂಗು ಕ್ಲೀನಾಗಿ ತೊಗೋಬೇಕು. ಇವಾಗ ನಾನು ಬಂದು ಇಲ್ಲಿಂದ ಬಫ್ ಇಡೋದಕ್ಕೆ ಅಂತ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲಿಂದ 12 ಇಂಚಿಂದ 5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. 5 ಇಂಚಷ್ಟು ನಮಗೆ ಬಫ್ಗೆ ಬೇಕು. ಆವಾಗ ಫ್ರಿಲ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ನೆರಿಗೆ ಇಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಬಂದು ನಾವು 4.5 ಇಂಚ್ಗೆ ಒಂದು ಬಾಕ್ಸನ್ನು ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ? ಬಫ್ಗೆ. ಯಾಕೆ ಅಂದರೆ ಇಲ್ಲಿ ಬಂದು ನಾನು 9 ಇಂಚಷ್ಟು ನನ್ನ ಕಂಕಳು ಸುತ್ತಳತೆ ಇರ್ತಲ್ಲ, ಅದರಲ್ಲಿ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ. ಅರ್ಧ ಫೋಲ್ಡ್ ಮಾಡಿಕೊಂಡ್ರೆ 4.5 ಇಂಚ್ ಬರುತ್ತೆ. ಸೊ 4.5 ಇಂಚ್ಗೆ ಬಫ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 5 ಇಂಚ್ ಅಂದರೆ 4.5 ಇಂಚ್ ಅಂದರೆ ಅಂತ ಕನ್ಫ್ಯೂಸ್ ಆಗಬೇಡಿ. 5 ಇಂಚ್ ಬಂದು ಬಫ್ಗೆ ಉದ್ದ ಇಟ್ಟಿದ್ದು. ಇವಾಗ ಬಫಿಂದ ಅಗಲ ಇಟ್ಕೋಬೇಕು ನೋಡಿ. ಇವಾಗ ಇಡ್ತಾ ಇದ್ದೀನಿ ನೋಡಿ, ಇದು ಬಂದು 4.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿರೋದು. ನಮ್ಮ ಕಂಕಳಿನ ಸುತ್ತಳತೆ ಎಷ್ಟಿರುತ್ತೆ ಅದರ ಅರ್ಧ ಭಾಗದಷ್ಟು ನಾವು ಒಂದು ಬಾಕ್ಸನ್ನು ಹಾಕ್ಕೋಬೇಕು. ಉದ್ದ ಬಂದು 5 ಇಂಚು, 4.5 ಇಂಚಿಗೆ ಬಂದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಂದರೆ ಅಗಲ ಇಟ್ಕೊಂಡಿದ್ದೀನಿ, ಉದ್ದ ಅಲ್ಲ, 4.5 ಅಗಲ ಇಟ್ಕೋಬೇಕು. ಇವಾಗ ಬಂದು ನಾವು ಬಫ್ಗೆ ನೀಟಾಗಿ ಸ್ಲೋಪಿಂಗ್ ಕೊಡೋಣ, ಅಂದರೆ ಶೇಪ್ ಕೊಡಬೇಕು. ಅದಕ್ಕೂ ಅದನ್ನು ಮೇಲಿಂದ ತಂದು ಇಲ್ಲಿ ಡೌನಿಂಗ್ ಕೊಟ್ಟಿದ್ದೀವಲ್ಲ, ಆ ಶೇಪ್ಗೆ ಜಾಯಿನ್ ಮಾಡಬೇಕು ನಿಧಾನಕ್ಕೆ. ಈ ಥರ ಜಾಯಿನ್ ಮಾಡಿಬಿಟ್ಟು ಆ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋದು. ಸೊ ನೆನ್ಪಿಟ್ಕೊಳ್ಳಿ, ಬಫ್ಗೆ ಅಂತ ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಮತ್ತು ತೋಳಿನ ಉದ್ದ ಒಂದು ಸ್ಪೇಸ್ ಕೊಟ್ಟಿದ್ದೀವಿ. ಅವೆರಡು ಸಪ್ರೇಟಾಗಿ ಕಟ್ ಮಾಡಬಾರ್ದು. ಕಟ್ ಮಾಡುವಾಗ ಗಮನ ಇರಲಿ. ಬಫ್ಗೆ ಒಂದು ಮತ್ತು ಇದು ಸ್ಲೀವ್ಸ್ ಲೆಂತ್ ಒಂದು ಇಟ್ಟಿರ್ತೀವಿ, ಎರಡಕ್ಕೂ ಬೇರೆ ಬೇರೆ ಅಳತೆ ಇಕ್ಕಿರ್ತೀವಿ, ಬೇರೆ ಬೇರೆ ಕಟ್ ಮಾಡೋ ಹಾಗಿಲ್ಲ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. 12 ಇಂಚಷ್ಟು ತೋಳಿನ ಉದ್ದ ಇಟ್ಕೊಂಡಿದ್ದೀನಿ, ಅದರಲ್ಲಿ ಬಂದು 5 ಇಂಚಷ್ಟು ನಾನು ಬಫ್ಗೆ ಉದ್ದ ಇಟ್ಕೊಂಡಿದ್ದೀನಿ.
ಗೊತ್ತಾಯ್ತಾ, ನೀಟಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ನಾನು ಬಂದು 9 ಇಂಚಷ್ಟು ಕಂಕಳಿನ ಸುತ್ತಳತೆ ಇಟ್ಕೊಂಡಿದ್ದೀನಿ. 9 ಇಂಚಷ್ಟು ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಅರ್ಧ ಭಾಗದಷ್ಟು ಅಗಲ ಅಂದರೆ ಬಫ್ಗೆ ಅಗಲ 4.5 ಇಂಚಷ್ಟು ಅಗಲ ಇಟ್ಕೊಂಡು ಅದನ್ನು ಒಂದು ಬಾಕ್ಸ್ ಥರ ಮಾಡಿಕೊಂಡು ಅದಕ್ಕೆ ಶೇಪ್ ಕೊಟ್ಟರೆ ಅದು ಬಫ್ಗೆ ನೀಟಾಗಿ ಬರುತ್ತೆ. ಇಲ್ಲಿ ಬಂದು 9 ಇಂಚು, ಇನ್ನೊಂದು ಸತಿ ತೋರಿಸಿದ್ದೀನಿ ನೋಡಿ, 9 ಇಂಚನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ಬಂದು ನಮ್ಮ ತೋಳಿನ ಅಳತೆ ಎಷ್ಟಿರುತ್ತೆ ಅಷ್ಟು ಇಟ್ಕೋಬೋದು. ಕೆಲವೊಂದು ಸತಿ ಲೂಸ್ ಆದರೆ ಟೈಟ್ ಮಾಡ್ಕೊಳ್ಬೋದು, ಬೇಕಾದ್ರೆ ಹೊಲಿಗೆ ಹಾಕ್ಕೋಬೋದು. ಇವಾಗ ಕಟ್ಟಿಂಗ್ ಮಾಡೋಣ ಬನ್ನಿ. ಈ ಥರ ಕಟ್ಟಿಂಗ್ ಮಾಡಿದ್ದೀನಿ ನಾನು. ಕಟ್ಟಿಂಗ್ ಮಾಡುವಾಗ ನಾವು ತುಂಬಾ ಗಮನ ಇಟ್ಟು ಮಾಡಬೇಕಾಗತ್ತೆ. ನಾವು ಮಾರ್ಜಿನ್ ಬಿಟ್ಟಿರೋದನ್ನ ಬಿಟ್ಟು ಆನಂತರ ಕಟ್ಟಿಂಗ್ ಮಾಡಬೇಕು. ಒಂದು ಚೂರು ಮಾರೋದ್ರೂ ಫುಲ್ಲು ಬಟ್ಟೆನೇ ಹಾಳಾಗುತ್ತೆ. ಹಾಗಾಗಿ ಆದಷ್ಟು ನಿಧಾನಕ್ಕೆ ಮಾಡಿ ಗಮನ ಇಟ್ಟು, ಯಾಕಂದರೆ ಇದರಲ್ಲಿ ನಮಗೆ 2 ಥರ ನಾವು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಒಂದು ಬ್ಲೌಸ್ ಲೆಂತು ಮತ್ತು ಇನ್ನೊಂದು ಬಫ್ಗೆ ಬೇಕಾಗಿರುವಂತಹ ಮಾರ್ಕು. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ರೆಗ್ಯುಲರ್ ಬ್ಲೌಸ್ ಬಂದು ಮಾಮೂಲಿ ನಮ್ಗೆ ಎಷ್ಟು ಇಂಚ್ ಬೇಕು ಉದ್ದ ಅಷ್ಟನ್ನು ಮಾತ್ರ ಇಟ್ಕೊಂಡು ಕಟ್ ಮಾಡಿರ್ತೀವಲ್ವ. ಇದು ಸ್ವಲ್ಪ ಎಕ್ಸ್ಟ್ರಾ ಪಾರ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಕನ್ಫ್ಯೂಸ್ ಆಗೋದು ಸಹಜ. ಅದಕ್ಕೇ ಸ್ವಲ್ಪ ನೋಡ್ಕೊಂಡು ಮಾಡಿ. ಹಾಗೆ ನಮಗೆ ಇಲ್ಲಿ ಬಫ್ ಗಿಡಕ್ಕೆ ಎಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲೊಂದನ್ನು ನಾಚ್ ಅಂತ ಹಾಕ್ಕೋಬೇಕು. ನಾಚ್ ಅಂದರೆ ಅಲ್ಲೊಂದು ಕಟ್ ಮಾಡಿ ಸಣ್ಣದಾಗಿ ಪೀಸ್ನ. ಆವಾಗ ನಮಗೆ ನೆನಪಿರುತ್ತೆ ನಾವು ಇಲ್ಲಿಗೆ ಜಾಯಿನ್ ಮಾಡಬೇಕು ಅಂತ. ಆನಂತರ ನಮಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಕಂಕಳ ಹತ್ರ, ಮತ್ತು ಸೆಂಟ್ರ್ ಪಾರ್ಟ್ಗೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಆವಾಗ ನಮಗೆ ಕನ್ಫ್ಯೂಸ್ ಆಗೋಲ್ಲ. ಎಲ್ಲಿಂದ ಎಲ್ಲಿಗೆ ಸ್ಟಿಚಿಂಗ್ ಮಾಡಬೇಕು, ಎಷ್ಟು ಅಳತೆಗೆ ಸ್ಟಿಚ್ ಮಾಡಬೇಕು, ಎಷ್ಟು ಅಳತೆಗೆ ನೆರಿಗೆ ಇಡಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಆ ಥರ ಮಾಡ್ಕೊಳ್ಳಿ. ಇವಾಗ ಕ್ಲೀನಾಗಿ ಇವಾಗ ಅಗಲವಾಗಿ ಹಾಸ್ಕೊಂಡಿದ್ದೀನಿ. ಇವಾಗ ಬಂದು ನಾನು ಮಾಡ್ಕೊಂಡಿರೋಂತಹ ಮಾರ್ಕನ್ನು ಸ್ವಲ್ಪ ಕ್ಲೀನಾಗಿ ಎಕ್ಸ್ಟೆಂಡ್ ಮಾಡೋಣ. ಇವಾಗ ಬ್ಲೌಸ್ ಲೆಂತು ಬಫ್ ಲೆಂತು ಎಲ್ಲನೂ ಮಾರ್ಕ್ ಮಾಡಿದ್ದಾಯಿತು. ಇವಾಗ ನಾವು ಬಂದು ಮೇಯ್ನಾಗಿ ಎಲಾಸ್ಟಿಕ್, ಸಣ್ಣದಾಗಿ ಒಂದು ಎಲಾಸ್ಟಿಕ್ ಹಾಕಬೇಕಲ್ವ. ಆ ಎಲಾಸ್ಟಿಕ್ನ ಹೇಗೆ ಹಾಕೋದು, ಎಷ್ಟು ಮೆಷರ್ಮೆಂಟ್ಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ಹಾಕಿರೋ ಮಾರ್ಕನ್ನೆಲ್ಲ ಕ್ಲೀನಾಗಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ಇವಾಗ ಮೇಲಿಂದ ಬಫ್ಗೆ ನಾವು ಇಟ್ಕೊಂಡಿರೋ ಮಾರ್ಜಿನ್ ಇದೆಯಲ್ಲ ಅಲ್ಲಿಂದ 3 ಇಂಚಷ್ಟು 3 ಇಂಚು ಮೇಲ್ಗಡೆ ಒಂದು ಮಾರ್ಕ್ ಮಾಡಿದ್ದೀನಿ. ಕೆಳಗಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ನಾವು ಎಲಾಸ್ಟಿಕ್ ಅಟ್ಯಾಚ್ ಮಾಡೋದಕ್ಕೆ ಮಾಡ್ಕೊಂಡಿರೋಂತಹ ಮಾರ್ಕು. ಇದನ್ನು ಸ್ವಲ್ಪ ಕ್ಲೀನಾಗಿ ದೊಡ್ಡದಾಗಿ ಹಾಕ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಇವಾಗ ನಮಗೆ ಸೆಂಟ್ರಲ್ಲಿ ಅಂದರೆ 3 ಇಂಚ್ ಮೇಲೆ ಕೆಳಗೆ 2 ಇಂಚ್ ಬಿಟ್ಟ ಮೇಲೆ ಮಧ್ಯದಲ್ಲಿ ನಮಗೆ ಒಂದು 12 ಇಂಚಷ್ಟು ಉದ್ದ ಸಿಗುತ್ತೆ. ಗೊತ್ತಾಯ್ತಾ. ಒಟ್ಟು ಟೋಟಲಿ 18 ಇಂಚು ಬ್ಲೌಸ್ ಇದೆ. ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ನಾವು ಬ್ಲೌಸ್ 18 ಇಂಚು ಟೋಟಲಿ ಅದಕ್ಕೆ ತೊಗೊಂಡು ನಾವು ಮೆಷರ್ ಮಾಡ್ತಾ ಇರೋದು. ಕೆಳಗೆ 2 ಇಂಚು ಮೇಲೆ 3 ಇಂಚಷ್ಟು ಗ್ಯಾಪ್ ಬಿಟ್ಟು ಒಂದೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಧ್ಯದಲ್ಲಿ 12 ಇಂಚಷ್ಟು ಉದ್ದ ಬರುತ್ತೆ. ಈ 12 ಇಂಚನ್ನು ಅರ್ಧ ಮಡ್ಚಿದ್ರೆ ಬಂದು ನಮಗೆ ಎಷ್ಟು ಸಿಗುತ್ತೆ, 12 ಇಂಚನ್ನು ಅರ್ಧ ಮಡ್ಚಿದ್ರೆ 6 ಸಿಗುತ್ತೆ, 6 ಇಂಚ್ ಸಿಗುತ್ತೆ. ಸೊ ನಾವಿಲ್ಲಿ 7 ಇಂಚನ್ನು ತೊಗೊಳ್ತೀನಿ ನಾನು. ನೀವು ಬೇಕಾದರೆ 6.5 ಇಂಚು ತೊಗೊಳ್ಬೋದು. ನಿಮ್ಗೆ ಎಷ್ಟು ಬಫ್ ಬೇಕು ಅಂದರೆ ಎಷ್ಟು ನರಿಗೆ ಬೇಕು ಎಲಾಸ್ಟಿಕ್ ಭಾಗದಲ್ಲಿ ಅಷ್ಟು ತೊಗೋಬೋದು. ಸೊ ನಾನಿಲ್ಲಿ ಒಂದು 7 ಇಂಚ್ ತೊಗೊಳ್ತೀನಿ ಎಲಾಸ್ಟಿಕ್ಕು. ಇದೊಂದು ಅರ್ಧ ಇಂಚಷ್ಟಿದೆಯಾ, ಇಲ್ಲ 1/4 ಭಾಗದಷ್ಟಿದೆ. 1/4 ಇಂಚಷ್ಟು ಅಗಲ ಇರುವಂತಹ ಎಲಾಸ್ಟಿಕ್ ತೊಗೊಂಡಿದ್ದೀನಿ. ಸಾಕು ಇದಕ್ಕೆ ಇಷ್ಟೇ. ಸೊ ನಾನು ಇಲ್ಲಿ ಬಂದು 7 ಇಂಚಿಗೆ ತೊಗೊಳ್ತೀನಿ. 7.5 ಇಂಚಿಗೆ ಬೇಡ, 7 ಇಂಚಿಗೆ ಸಾಕು. ನೀವು 6.5 ಇಂಚಿಗೆ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ನರಿಗೆ ಬರುತ್ತೆ ಅಷ್ಟೇ, ಇನ್ನೇನು ವೇರಿಯೇಷನ್ ಆಗೋಲ್ಲ. ಸೊ ಇವಾಗ ಅಷ್ಟಕ್ಕೆ 2 ಎಲಾಸ್ಟಿಕ್ನ ಕಟ್ ಮಾಡ್ಕೋಣ. ಅಂದರೆ 2 ಸ್ಲೀವ್ಸ್ಗೂ ಒಂದೊಂದು ಎಲಾಸ್ಟಿಕ್ ಬೇಕಲ್ವ. ಹಾಗಾಗಿ ಇವಾಗ ಇಟ್ಟು ತೋರಿಸ್ತೀನಿ ನೋಡಿ. ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ. ಮೇಲೆ 2 ಇಂಚು ಕೆಳಗೆ ಮೇಲೆ 3 ಇಂಚು ಕೆಳಗೆ 2 ಇಂಚ್ ಇಕ್ಕಿದ್ದೀವಲ್ಲ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಇದನ್ನು ಹಿಡಿದು ಎಳೆದು ನಾವು ಸ್ಟಿಚ್ ಮಾಡಿದಾಗ ಈ ಥರ ಬರುತ್ತೆ ನರಿಗೆ. ಸೊ ಇವಾಗ ನಾನು ಈ ಥರ ಡಿಸೈನ್ ಮಾಡೋಕ್ಕೋಸ್ಕರನೇ ಈ ಥರ ಪ್ಯಾಟರ್ನ್ ಕಟ್ಟಿಂಗ್ ಎಲ್ಲ ತೋರಿಸಿದ್ದು, ಮಾರ್ಕಿಂಗು ಕಟ್ಟಿಂಗ್ ಎಲ್ಲ. ಬನ್ನಿ ಇವಾಗ ಸ್ಟಿಚ್ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ನಾನು ಇದನ್ನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಸ್ಟಿಚಿಂಗು. ಫಸ್ಟ್ ಒಂದು ಸತಿ ಮಾಡಿದ್ದೆ, ಬಟ್ ಫ್ಲಾಪ್ ಆಗಿತ್ತು. ಯಾಕೆ ಫ್ಲಾಪ್ ಆಗಿತ್ತು ಅಂತ ರೀಸನ್ ಹೇಳ್ತೀನಿ ನೋಡಿ. ನಾವು ಲೈನಿಂಗ್ ಬಟ್ಟೆಗೆ ಈ ಎಲಾಸ್ಟಿಕ್ ಸ್ಲೀವ್ಸ್ ಎಲಾಸ್ಟಿಕ್ ಹಾಕಿ ಮಾಡಿದ್ರೆ ಅದು ನೀಟಾಗಿ ನರಿಗೆ ಬರಲ್ಲ. ಲೈನಿಂಗ್ ಹಾಕದೇನೆ ಆ ಸ್ಲೀವ್ಸ್ಗೆ ನಾವು ಎಲಾಸ್ಟಿಕ್ ಹಾಕಿದ್ರೆ ನಮಗೆ ಬೇಕಾಗಿರುವಂತಹ ಡಿಸೈನ್ ಬರುತ್ತೆ. ಸೊ ಲೈನಿಂಗ್ ಬಟ್ಟೆ ಇದ್ದರೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ನಿಮ್ಗೆ ಏನಾರು ಕರೆಕ್ಟಾಗಿ ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲಿಂಕು ಕೊಡಿ, ನಾನು ಬೇಕಾದ್ರೆ ಸರ್ಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಓಕೆನಾ.
ಕೆಳಗೆ ಮಾಮೂಲಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ 1/2 ಇಂಚ್ಗೆ. ಇವಾಗ ಬಂದು ನಾವು ಮಾರ್ಕ್ ಮಾಡಿರೋ ಈ ಜಾಗದಿಂದ ಎಲಾಸ್ಟಿಕ್ನ ಅಟ್ಯಾಚ್ ಮಾಡೋಣ. ಇಲ್ಲಿ ಇನ್ನೊಂದು ನಾನು ಟ್ರಯಲ್ ಮಾಡಿದೆ, ಬಫ್ ಇಟ್ಬಿಟ್ಟು ಆಮೇಲೆ ಎಲಾಸ್ಟಿಕ್ ಅಟ್ಯಾಚ್ ಮಾಡ್ಬೋದಲ್ವಾ ಅಂತ ಟ್ರೈ ಮಾಡಿದೆ. ಬಟ್ ಅದು ಕೂಡ ಫ್ಲಾಪ್ ಆಯಿತು. ಯಾಕಂದರೆ ನಾವು ಬಫ್ ಇಟ್ಟಾದಮೇಲೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಎಲಾಸ್ಟಿಕ್ಕಿಗೆ ಮೇಲಿಂದ ಕೆಳಗೆ ಎಲ್ಲಿಂದ ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಂತ, ಅದು ಕ್ಲೀನಾಗಿ ನಮಗೆ ಮೆಜರ್ಮೆಂಟ್ ಸಿಗಲ್ಲ. ಸೊ ಹಾಗಾಗಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಎಲಾಸ್ಟಿಕ್ನ ಸ್ಟಿಚ್ ಮಾಡ್ಕೊಳ್ಳಿ, ಆನಂತರ ನೀವು ಬಫ್ಗೆ ನರಿಗೆ ಕೊಟ್ಕೊಳ್ಳಿ. ಓಕೆನಾ? ಆವಾಗ ಕ್ಲೀನಾಗಿ ಬರುತ್ತೆ ನಿಮಗೆ. ಯಾಕಂದರೆ ನಾವು ಎರಡು ಥರನೂ ನಾವು ಟ್ರೈ ಮಾಡಬೇಕು. ಸುಮ್ಮನೆ ಒಂದೇ ಟ್ರೈ ಮಾಡಿದ್ರೆ ಕೆಲವೊಬ್ಬರು ಮಿಸ್ಟೇಕ್ ಮಾಡ್ತಾರೆ, ಫಸ್ಟ್ ಅದನ್ನು ಮಾಡ್ಬೋದಲ್ವ ಇದನ್ನು ಮಾಡ್ಬೋದಲ್ವ ಅಂತ. ಸೊ ಹಾಗಾಗಿ ನಾನು ಟ್ರಯಲ್ ಮಾಡಿದೆ, ನನಗೆ ಫ್ಲಾಪ್ ಆಯಿತು. ಹಾಗಾಗಿ ನಿಮಗೆ ಫಸ್ಟೇ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀಟಾಗಿ ಸೆಂಟ್ರಿಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಆ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಮಾರ್ಕರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೊಂದು ಮಾರ್ಕಿಂಗ್ ಅವಶ್ಯಕತೆ ಇರಲ್ಲ, ನಾನು ನಿಮಗೆ ವಿಡಿಯೋ ತೋರಿಸೋದ್ರಿಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಬಿಗಿನರ್ಸ್ ಆದರೆ ಈ ಥರ ಮಾರ್ಕ್ ಮಾಡಿಕೊಂಡೇ ಮಾಡಿ, ನೀವು ಏನೂ ಪ್ರಾಬ್ಲಮ್ ಆಗೋಲ್ಲ, ಅದು ಹೋಗುತ್ತೆ, ಅದು ಚಾಕ್ ಮಾರ್ಕ್ ಅದು. ಇವಾಗ ನಾವು ಮೇಲಿಂದ ಕೆಳಗೆ ಮಾರ್ಕ್ ಮಾಡಿದ್ದೀವಲ್ಲ, ಫಸ್ಟು ಒಂದು ಸ್ಟಿಚ್ ಮಾಡಿಕೊಂಡು ಆ ನಂತರ ನೀವು ಎಳ್ಕೊಳ್ಳಿ. ಎಲಾಸ್ಟಿಕ್ನ ಒಂದೇ ಸತಿ ಎಳೆದಿಟ್ಕೊಂಡು ನಾವು ಸ್ಟಿಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫಸ್ಟು ಬಟ್ಟೆಗೆ ಒಂದೆರಡು ಚೂರು ಸ್ಟಿಚ್ ಆಗೋವರೆಗೂ ಮಾಡಿಕೊಂಡು ಆ ನಂತರ ನೀವು ಎಳೆದು ಹಿಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಮೆಜರ್ಮೆಂಟ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಲೀವ್ಸು. ಮಕ್ಕಳು ಬಟ್ಟೆಗಳಿಗೆ, ಲಂಗ ಬ್ಲೌಸ್ಗೆ, ಗೌನ್ಗಳಿಗೆಲ್ಲ ಈ ಥರ ಸ್ಟಿಚ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಡಿಸೈನ್ಸು. ಇವಾಗ ಸಖತ್ತು ಟ್ರೆಂಡಿಂಗಲ್ಲೂ ಇದೆ. ಹಾಗಾಗಿ ನಾನು ಡ್ರೆಸ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಫಸ್ಟ್ ಸ್ಯಾರಿ ಬ್ಲೌಸ್ಗೆ ಒಂದು ಸತಿ ರೆಡಿ ಮಾಡೋಕ್ಕೆ ಹೋಗಿ ಫ್ಲಾಪ್ ಆಯಿತು ಅಂತ. ಸೊ ಹಾಗಾಗಿ ಇವಾಗ ನೀಟಾಗಿ ಕಲ್ತ್ಕೊಂಡಿದ್ದೀನಿ. ಪ್ರಯತ್ನ ಪಟ್ಟರೆ ಎಲ್ಲನೂ ಬರ್ತಾ ಹೋಗುತ್ತೆ. ಸುಮ್ಮನೆ ಬಾಯಲ್ಲಿ ಹೇಳೋದು ನೋಡಿ ಮಾಡೋದು ಏನೂ ಪ್ರಯೋಜನ ಇಲ್ಲ. ನಾವೇ ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋದರೆ ಒಂದೊಂದೇ ನಮಗೆ ಐಡಿಯಾಗಳು ನಮಗೆ ಗೊತ್ತಾಗುತ್ತೆ. ಆವಾಗ ಕ್ಲೀನಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ನೋಡಿ ನಾನು ಸ್ವಲ್ಪ ದೂರಕ್ಕೆ ಎಳೆದು ನೀಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಗಡಿಬಿಡಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ, ಸರಿಗೆ ಬಂದೇ ಬರುತ್ತೆ, ಏನೂ ಮಿಸ್ಟೇಕ್ ಆಗಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡಿದೆ ನಾನು ಅಂತ. ಸಖತ್ತಾಗಿ ಬಂದಿತ್ತು ಮಾತ್ರ, ನನಗಂತೂ ತುಂಬಾ ಖುಷಿ ಆಯಿತು. ಇವಾಗ ಬಂದು ಎಲಾಸ್ಟಿಕ್ನ ಸ್ಟಿಚ್ ಮಾಡಿದ್ದಾಯಿತು. ಇವಾಗ ಒಂದೊಂದೇ ನರಿಗೆ ಇಟ್ಕೊಳ್ಳೋಣ. ಬಫ್ಗೆ ಬನ್ನಿ. ನಾವು ನರಿಗೆಗೂ ಅಷ್ಟೇ ನಾವು ನಾಚ್ ಹಾಕಿರ್ತೀವಿ, ಕರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಕಂಪ್ಲೀಟ್ ಆಗಬೇಕು. ಆ ಥರ ಮಾಡ್ಕೊಳ್ಳಿ. ನಾಚ್ ಹಾಕೊಬಿಟ್ರೆ ನಿಮಗೆ ಅಂದರೆ ಕಟ್ ಮಾಡಿಕೊಂಡ್ರೆ ನಮ್ಗೆ ಎಲ್ಲಿಂದ ಎಲ್ಲಿಗೆ ಬೇಕು ಅಂತ ಆವಾಗ ಕ್ಲೀನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಲಾಸ್ಟಿಕ್ದು ಸ್ಟಿಚಿಂಗು ಅಂತ. ಆ ಥರ ಬರುತ್ತೆ ಡಿಸೈನು. ಇವಾಗ ಕ್ಲೀನಾಗಿ ಪಫ್ಗೆ ನೆರಿಗೆನ ಕೂರಿಸ್ಬೇಕು. ಇದೂ ಅಷ್ಟೇ ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ ಮಾಡ್ತಾ ಹೋಗಬೇಕಷ್ಟೆ. ಇದು ನಾನು 5 ಇಂಚು ಬಫ್ಗೆ ಇಟ್ಕೊಂಡಿರೋದ್ರಿಂದ ತುಂಬಾ ನಮಗೆ ನರಿಗೆ ಬರುತ್ತೆ. 3 ಇಂಚು ಇಟ್ಕೋಬೋದು, ಬಟ್ ಅದು ಅಷ್ಟೊಂದು ಚೆನ್ನಾಗಿ ನರಿಗೆ ಬರೋಲ್ಲ. 5 ಇಂಚ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ನರಿಗೆ ಬಂದಷ್ಟು ಲುಕ್ಕಿಂಗ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಸಣ್ಣದಾಗಿ ಬಫ್ಗೆ ನರಿಗೆ ಕುಂಡ್ರಿಸ್ಕೊತಾ ಹೋಗೋದು ನಿಧಾನ. ನಾನು ಹೀಗೆ 2 ತೋಳ್ಗೂ ನೀಟಾಗಿ ಬಫ್ ಕುಂಡ್ರಿಸ್ತೀನಿ. ಕುಂಡ್ರಿಸಾಗಿ ಡ್ರೆಸ್ಗೆ ಸ್ಟಿಚ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಫೈನಲಿ ಈ ಥರ ಬಂದಿದೆ. ಬಫ್ಫು ಇಟ್ಟಿದ್ದೀನಿ, ಎಲಾಸ್ಟಿಕ್ಕು ಸ್ಟಿಚ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಡ್ರೆಸ್ ಮೇಲೆ ನೋಡಿದ್ರೆ ನಿಮಗಿನ್ನ ಕ್ಲಾರಿಟಿ ಸಿಗುತ್ತೆ. ಹಾಗೆ ನೋಡೋರಿಗೆ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಈ ಥರ ನರಿಗೆ ಬಂದು ಎಲಾಸ್ಟಿಕ್ ಇಟ್ಟು ಸ್ಟಿಚ್ ಮಾಡಿರೋ ಸ್ಲೀವ್ಸು ರೆಡಿಯಾಗಿದೆ ನೋಡಿ. ಇನ್ನೊಂದನ್ನು ಇದೇ ಥರನೇ ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಆ ನಂತರ ನಿಮಗೆ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಡ್ರೆಸ್ನಲ್ಲಿ ಹೇಗೆ ಕಾಣುತ್ತೆ ಅಂತ. ಸೊ ಆ್ಯಸ್ ಯೂಶ್ವಲ್ ಸ್ಯಾರಿಗೂ ಇದೇ ಥರನೇ ಮಾಡ್ಕೊಳ್ಳೋದು ಅಷ್ಟೇ. ಬಟ್ ನಿಮ್ಮದು ಬ್ಲೌಸ್ದು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅದನ್ನು ವೇರಿಯೇಷನ್ ಇರುತ್ತೆ ಅಷ್ಟೇ. ಇನ್ನೇನು ಜಾಸ್ತಿ ಡಿಫ್ರೆನ್ಸಸ್ ಏನೂ ಇರಲ್ಲ. ಇದೇ ಮೆಥಡಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ಥರ ಬರುತ್ತೆ ನೀಟಾಗಿ ಎಲಾಸ್ಟಿಕ್ದು ನರಿಗೆ ಮತ್ತು ಬಫಿನ ನೆರಿಗೆ. ಇಷ್ಟೇ ಸಿಂಪಲ್ಲು. ಕಲಿಯೋವರೆಗೂ ಅಷ್ಟೇ ಕಷ್ಟ. ಇವಾಗ ನೋಡ್ತಾ ಇರ್ಬೋದು ನಾನು ಡ್ರೆಸ್ಸನ್ನು ವೇರ್ ಮಾಡಿದ್ದೀನಿ ಯಾವ ಥರ ಕೂತಿದೆ ಸ್ಲೀವ್ಸ್ಗೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಖತ್ತಾಗಿ ಬಂದಿದೆ. ಇವಾಗ ನಾನು ಫಂಕ್ಷನ್ಗೆ ರೆಡಿ ಆಗಿದ್ದೀನಿ, ಹೊರಡ್ತಾ ಇದ್ದೀನಿ. ಓಕೆ, ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ. ಬಾಯ್ ಬಾಯ್.